ಯೋಸೇಫನ ಎಷ್ಟು ಗುಣಗಳಿದ್ದು? ಒಳ್ಳೆಯ ಗುಣಗಳು 7 ಇದ್ದವು. ನಂಬರ್ 1, ಅವನು ಯಥಾರ್ಥವಂತನಾಗಿದ್ದ. 2ನೇದಾಗಿ ನಂಬಿಗಸ್ತನ. 3ನೇದಾಗಿ ಪರಿಶುದ್ಧ. 4ನೇದಾಗಿ ಭಯಭಕ್ತಳು. 5 ಹೇಳಿ, ಕ್ಷಮಾಪಣೆ ಉಳ್ಳವನು, ಕ್ಷಮಿಸುವಂತವನು. ಆಮೇಲೆ ಒಳ್ಳೆ ಮನಸ್ಸುಳ್ಳವನಾಗಿದ್ದನು. ನಿಜವಾಗಲು ಇವತ್ತು ಸಭೆಯಲ್ಲಿ ಯಥಾರ್ಥತೆ ಇರಬೇಕು. ಪಾಸ್ಟ್ ಹೇಳಿದ್ರು, ಎಷ್ಟೋ ಮಕ್ಕಳಲ್ಲಿ ಯಥಾರ್ಥತೆ ಇಲ್ಲ. ಅಪ್ಪ ಅಮ್ಮನ ಸುಳ್ಳು ಹೇಳ್ತಾರೆ. ಎಷ್ಟೋ ಗಂಡ ಹೆಂಡತಿ ಹತ್ರ ನಂಬಿಗಸ್ತತೆ, ಯಥಾರ್ಥತೆ ಇಲ್ಲ, ಸುಳ್ಳು ಹೇಳ್ತಾರೆ. ಕೆಲವರು ಹೆಂಡತಿ ಫೋನ್ ಲಾಕು ಗಂಡನಿಗೆ ಗೊತ್ತಿಲ್ಲ, ಗಂಡನ ಫೋನ್ ಲಾಕು ಹೆಂಡತಿ ಕೂಡ ಗೊತ್ತಿಲ್ಲ. ಯಾಕೆ ಹೆಂಗೆ ಮಾಡ್ತಾರೆ ಅಂದ್ರೆ ಅವ್ರಿಗೇನಿಲ್ಲ, ಯಥಾರ್ಥತೆ ಇಲ್ಲ. ಇಸ್ರಾಯೇಲ್ರು ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವ್ರಿಗೇನಿರಲಿಲ್ಲ, ಯಥಾರ್ಥತೆ ಇರಲಿಲ್ಲ. ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ. ಸೌಲನು ಕೂಡ ರಾಜ್ಯವು ಶಾಶ್ವತ ನಿಂತ್ಕೊಳ್ಳಲಿಲ್ಲ. ಆದರೆ ಸೌಲನ ರಾಜ್ಯವೇ ಶಾಶ್ವತ ಇರಬೇಕಂತ ದೇವರ ಉದ್ದೇಶವಿತ್ತು. ಆದರೆ ಅವನು ಸೌಲನು ಯಥಾರ್ಥವಾಗಿರದೆ ಅವಿಧೇಯನಾಗಿದ್ದಕ್ಕಾಗಿ ಅವನ ರಾಜ್ಯವು ಮಧ್ಯದಲ್ಲಿಯೇ ಪತನವಾಯಿತು. ನಾನು ಯಾಕೆ ತಿರುಗಿ ಹೇಳ್ತಂದ್ರೆ ಈ ವಾಕ್ಯ ಬಹಳ ಮುಖ್ಯವಾದ ಮಾತುಗಳಾಗಿದ್ದಾವೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯ. ಆ ವಾಕ್ಯ ಹೇಳುವಾಗ ನಾವು ಪ್ರತಿಕ್ರಿಯೆ ತೋರಿಸ್ಬೇಕು. ವಾಕ್ಯ ನಿಮ್ಮ ಹೃದಯ ತಟ್ಟುವಾಗ ಚಪ್ಪಳ ತಟ್ಟಬೇಕು. ವಾಕ್ಯ ನಿಮ್ಮ ಹೃದಯ ತಟ್ಟುವಾಗ ಹಲ್ಲಲ್ಲಿ ಹೇಳಬೇಕು. ಅದು ನಿನ್ನ ಜೀವಿತವನ್ನ ಅದು ಬದಲಾಯಿಸುವಂಥದ್ದಾಗಿದೆ. ಆಮೆನ್. ಮತ್ತೆ ಇನ್ನೊಂದು ವ್ಯಕ್ತಿ ಯಾರು ದೇವರ ಉದ್ದೇಶಕ್ಕೆ ಒಳಪಟ್ಟರು? ದಾವೀದನು. ಅವನಿಗೆ ದಾವೀದನು ದೇವರಿಗೆ ಇಷ್ಟವುಳ್ಳವನಾಗಿದ್ದನು. ದೇವರ ಉದ್ದೇಶಗಳನ್ನೆಲ್ಲ ನೆರವೇರಿಸುವಂತ ವ್ಯಕ್ತಿ ಆಗಿದ್ದನು. ಆಮೆನ್. ಪಶ್ಚಾತ್ತಾಪ ಪಡುವಂತ ಮನಸ್ಸು ಅವನಿಗಿತ್ತು. ಒಪ್ಪಿಕೊಳ್ಳುವಂತ ಮನಸ್ಸು ದಾವೀದನಿಗಿತ್ತು. ಇವತ್ತು ನಮಗಿದಾವ. ಥ್ಯಾಂಕ್ ಯು ಅಯ್ಯ. ಈ ಮೊದಲ ಸೆಕ್ಷನ್ ಅಲ್ಲಿ చాలా అద్భుతమైన వర్తమానం ఇచ్చిన మాస్టర్ ఆండ్రూ సై గారికి గట్టిగా చప్పట్లు కొట్టు దేవునికి మహిమపరుస్తామా? గట్టిగా చప్పట్లు తట్టుకోండవా? ಆಮೆನ್. ಎಷ್ಟು ಜನ ನಂಬ್ತೀರಾ? ಆಶೀರ್ವಾದಕರವಾಗಿತ್ತು ವಾಕ್ಯ ಎಂಬುದಾಗಿ. ವಾಕ್ಯವೇ ಸತ್ಯ. ಹೇಳ್ರಿ, ವಾಕ್ಯವೇ ಸತ್ಯ, ವಾಕ್ಯವೇ ನಿತ್ಯ. ಆ ವಾಕ್ಯವೇ ನಮ್ಮ ಜೀವಿತನ ಕಟ್ಟುತ್ತದೆ. ನಾನು ಯಾಕೆ ಈ ಸಮಯವನ್ನು ಆರಾಧನೆ ಕಡಿಮೆ ಮಾಡಿ ವಾಕ್ಯ ಕೊಟ್ಟಂದ್ರೆ ಇನ್ನು ಬಹಳವಾದ ವಿಷಯಗಳು ಅವ್ರ ಹತ್ರ ಇದ್ದಾವೆ. ఇంకా చాలా విషయాలు వాళ్ళ దగ్గర ఉన్నవి. మనం వినాలంటే దేవుని సందల మనం కూర్చోవాలంతే. ಆಮೆನ್. ನಿಜವಾಗಲೂ ನಾನು ತುಂಬಾ ಜನ ಸೇವಕರು ನೋಡಿದ್ದೇನೆ, ಅವ್ರನ್ನ ಹೊಗಳೋದಿಲ್ಲ, వాళ్ళని పొగడట్లేదు. దావణగిరిలో దేవుడు నా ద్వారా ఆ రోజు మాట్లాడాడు. ఇటు మంచి వర్తమానం ఉండే సేవకులు తీసుకురావాలి మా సంఘానికి. ఆమేన్. హల్లెలూయా. ನಂಬುವವರು ಮಾತ್ರ ಜೋರಾಗಿ ಈಗ ಹೇಳ್ರಿ, ದೇವ್ರ ಉದ್ದೇಶಕ್ಕೆ ಒಳಪಡ್ತೀಯಾ, ನಿನ್ನ ಉದ್ದೇಶ ಮುಂದಿಡ್ತೀಯಾ? ಎಷ್ಟು ಜನರು? ಯಾರ ಉದ್ದೇಶ? ದೇವ್ರ ಉದ್ದೇಶ ನೀನು ನೆರವೇರ್ಬೇಕಂದ್ರೆ ನಿನ್ನ ಉದ್ದೇಶ ಏನೇನು ಮಾಡ್ಬೇಕು? ತೆಗೆದುಹಾಕ್ಬೇಕು. ಇವತ್ತು ಉದ್ದೇಶದ ಕುರಿತಾಗಿ ಇವತ್ತು ಪಾಸ್ಟ್ ಹೇಳಿದ್ರು, ಇಲ್ಲಿ ಅನೇಕರು ದೊಡ್ಡ ದೊಡ್ಡ ನಾಯಕರಾಗ್ತಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ತಾರೆ ಎಂಬುದಾಗಿ. ನಿನ್ನ ಉದ್ದೇಶ ದೇವ್ರ ಉದ್ದೇಶ ನಿಮ್ಮ ಮೇಲಿದೆ. ಆ ಉದ್ದೇಶ ನೆರವೇರ್ಬೇಕಂದ್ರೆ ದೇವರಿಗೆ ಭಯಪಡಬೇಕು. ಆ ಉದ್ದೇಶ ನಿನ್ನ ಕುಟುಂಬದಲ್ಲಿ ನೆರವೇರ್ಬೇಕಂದ್ರೆ ನೀನು ದೇವರಿಗೆ ವಿಧೇಯನಾಗಬೇಕು. ಆಮೇನ್. ಕೆಲವು ಸಾರಿ ಅಪ್ಪ ಅಮ್ಮ ಒಂದು ಒಳ್ಳೆ ಸಾಕ್ಷಿ ಹೇಳಿದ್ರು. ತಿರುಗಿ ನಾನು ಮೆಲುಕು ಹಾಕ್ತೇನೆ. ಯಾಕೆ ಹೇಳ್ತೇನೆ ಅಂದ್ರೆ, ಮನೆಯಲ್ಲಿ ಕೆಲವು ಮಕ್ಕಳಿಗೆ ಹೇಳಿದ್ರೆ ಕೇಳಲ್ಲ. ಹಿಂಗಿರ್ಬೇಕಂದ್ರೆ ಹಂಗಿರಲ್ಲ, ಹಂಗ್ ಮಾಡಬಾರ್ದು ಮಾಡ್ತಾರೆ. ಆ ಮಗನಿಗೆ ಜಾಬು ಇಂಟರ್ವ್ಯೂಗೆ ಹೋದಾಗ ಏನ್ ನೋಡಿಕೊಟ್ರು? ಒಂದು 10 ಪ್ರಶ್ನೆಗೆ ಉತ್ತರ ಹೇಳಿದ್ಮೇಲೆ ಕೊಟ್ರ ಜಾಬ್ ಆತನಿಗೆ? ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿಲ್ವಾ? ಒಬ್ಬ ತಂದೆ ಮಗ ಇರುವಾಗ ಮಗನು ಉದ್ಯೋಗಕ್ಕೆ ತೆಗೆದುಕೊಳ್ಳೋದಕ್ಕೆ ಇಂಟರ್ವ್ಯೂಗೆ ಹೋದ್ನಂತ ಹೇಳಿದ್ರು. ಏನ್ ನೋಡ್ಕೊಟ್ರು? ಈತನ ಯಾವಾಗ ಹೋದ? ಮೊದಲು ಹೋದ್ನ ಲಾಸ್ಟ್ಗೆ ಹೋದ್ನ? ಏನಾದ್ರೂ ಪ್ರಶ್ನೆ ಕೇಳಿದ್ರ? ಏನಾದ್ರು ಉತ್ತರ ಕೊಟ್ನ ಆತನು?
ಓದ್ ಕೂಡ್ಲೇ ನಿನಗೆ ಈ ಕೆಲಸ ನಿನಗೆ ಕೊಡ್ತೇವೆ, ಅಪಾಯಿಂಟ್ಮೆಂಟ್ ಕೊಟ್ಟರು, ಬಾ ಈ ಉದ್ಯೋಗ ನೀನೇ ಅರ್ಗ ಎಂಬುದಾಗಿ ಕೊಟ್ಟರು. ಯಾಕೆ ಕೊಟ್ಟರು? ಆತನ ಮಾಡಿದಂತ ಕೆಲಸ ಏನು? ಆ ಗ್ರೌಂಡ್ ಅಲ್ಲಿ ಬರುವಾಗ ನಲ್ಲಿ ಓಪನ್ ಆಗಿತ್ತು, ನೀರು ವೇಸ್ಟ್ ಆಗ್ತಿತ್ತು, ಅದನ್ನೇನ್ ಮಾಡ್ದ? ಆಫ್ ಮಾಡ್ದ. ಮತ್ತೇನ್ ಮಾಡ್ದ? ಫಸ್ಟ್ ಫ್ಲೋರ್ ಅಲ್ಲಿ ಬಂದು ಲೈಟ್ ಫ್ಯಾನ್ ಸ್ವಿಚ್ ಆಫ್ ಮಾಡಿದೆ. ಮತ್ತೆ ಸೆಕೆಂಡ್ ಫ್ಲೋರ್ಗೆ ಹೋದ, ಏನ್ ಮಾಡ್ದ? ಹಲ್ಲೆಲೂಯಾ. ಅದನ್ನೆಲ್ಲ ಯಾರು ನೋಡಿದ್ರು? ಅಲ್ಲಿ ಸೆಲೆಕ್ಷನ್ ಮಾಡೋ ಆಫೀಸರು ಆ CC ಕ್ಯಾಮ್ರಾದಲ್ಲಿ ನೋಡ್ತಾರೆ, ಯಾರು ಬರ್ತಾರೆ, ಯಾರು ಏನು ಮಾಡ್ತಾರೆ ಎಂಬುದಾಗಿ. ಇವರು ದರ ಬಂದರು, ಆ ನಲ್ಲಿ ನೋಡಲಿಲ್ಲ, ಆ ಲೈಟ್ ನೋಡಲಿಲ್ಲ, ಆ ಫ್ಯಾನ್ ನೋಡಲಿಲ್ಲ, ಆ ಮ್ಯಾಟ್ ನೋಡಲಿಲ್ಲ. ಆದರೆ ಅಲ್ಲಿರುವಂಥ ಉನ್ನತ ವ್ಯಕ್ತಿ, ಸೆಲೆಕ್ಷನ್ ಆಫೀಸರು, ಇದನ್ನು ಯಾರು ಜವಾಬ್ದಾರಿ ಹೊತ್ತುಕೊಂಡು ಇಡ್ತಾರೆ ಅಂದರೆ ಎಲ್ಲವನ್ನು ಗಮನಿಸುವಂಥ ವ್ಯಕ್ತಿಯೇ ಈ ಕಾರ್ಯಭಾರ ವರ್ತನೆ ಎಂಬುದಾಗಿ ಆ ವ್ಯಕ್ತಿಗೆ ಉದ್ಯೋಗವನ್ನು ಕೊಟ್ಟರು. ಇವತ್ತು ನಿನ್ನ ಉನ್ನತ ಸ್ಥಾನಕ್ಕೆ ಹೋಗಬೇಕಂದ್ರೆ ನಿನಗೆ ಕೊಡಲ್ಪಟ್ಟ ತಲಾಂತು, ನಿನ್ನ ತಂದೆ ತಾಯಿಗಳನ್ನು ಎಚ್ಚರಿಸುವಾಗ, ನಿನ್ನ ತಂದೆ ತಾಯಿಗಳನ್ನು ಬುದ್ಧಿ ಹೇಳುವಾಗ ವಿಧೇಯನಾಗು, ಆ ಮಾತು ಒಪ್ಪಿಕೊಂಡು ಅಧೀನನಾಗು, ಆಶೀರ್ವಾದಕ್ಕೆ ಪಾತ್ರನು. ಆಮೆನ್, ಹಲ್ಲೆಲೂಯಾ. ಅವರಪ್ಪ ಫಸ್ಟ್ ಹೇಳುವಾಗ ಅವನಿಗೆ ಏನು ಅನಿಸ್ತು? ಟಾರ್ಚರ್ ಅನಿಸ್ತು, ಬೇಜಾರು ಅನಿಸ್ತು, ನಮ್ಮ ಅಪ್ಪನ ಜೊತೆ ಇರಬಾರ್ದು ಅನಿಸ್ತು. ಈಗ ಉದ್ಯೋಗ ತನ್ನ ಕೈಯಲ್ಲಿ ಬಂದಾಗ ಏನನಿಸ್ತು? ಪ್ರಾರಂಭದಲ್ಲಿ ಅಪ್ಪ ಬೈಯುವಾಗ ಅಪ್ಪನ ಜೊತೆ ಇರಬಾರ್ದು ಅನಿಸ್ತು. ಹಲೋ, ಹಲ್ಲೆಲೂಯಾ. ನೀವಿಲ್ಲಿದ್ದೀರಾ? ಇದ್ದೀರಾ? ನಾನು ಯಾಕೆ ತಿರುಗಿ ಹೇಳ್ತಂದ್ರೆ, ನಿನ್ನ ಕುಟುಂಬದಲ್ಲಿ ನಿಮ್ಮ ಅಪ್ಪ ನಿನಗೊಂದು ಮಾತು ಹೇಳ್ತಾನೆ, ಕುಟುಂಬದಲ್ಲಿ ನಿಮ್ಮ ಅಮ್ಮ ನಿನ್ನೊಂದು ಬುದ್ಧಿ ಹೇಳ್ತಾರೆ ಅಂದರೆ ವಿಧೇಯರಾಗರೆ. ಅದು ಇವತ್ತು ಅದರ ಬೆಲೆ ಗೊತ್ತಾಗೋದಿಲ್ಲ, ಒಂದಿನ ಅದರ ಬೆಲೆ ಗೊತ್ತಾಗ್ತದೆ. ಆಮೆನ್, ಹಲ್ಲೆಲೂಯಾ. ಆ ಉದ್ಯೋಗ ತಕ್ಕೊಂಡು ಕೂಡಲೇ ರಿಟರ್ನ್ ಮನೆಗೆ ಯಾರ ಹತ್ರ ಬಂದ? ಏನ್ ಹೇಳ್ತಾ ಇದ್ದಾನೆ? ತಂದೆ, ಅವತ್ತು ನೀನು ಬೈಯುವಾಗ ನನ್ನ ನೋವಾಯಿತು, ಆದರೆ ಈ ಉದ್ಯೋಗ ತಗೊಂಡಿದ್ದು ನೀನು ಹೇಳಿಕೊಟ್ಟ ಮಾತಿನ ಮೇರೆಗೆ. ಇವತ್ತು ದೇವರ ಮಾತನ್ನು ಕೇಳು, ದೇವರ ಸೇವಕರ ಮಾತನ್ನು ಕೇಳು, ದೇವರ ಉದ್ದೇಶಕ್ಕೆ ಒಳಪಡು. ನಿನ್ನ ಸ್ಥಿತಿಯನ್ನು ಕರ್ತನೆ ಬದಲಾಯಿಸ್ತಾನೆ. ಗಟ್ಟಿಯಾಗಿ ಆಮೆನ್, ಹಲ್ಲೆಲೂಯಾ. ಹೆಚ್ಚಿನ ಅರ್ಥವಾಯ್ತು? ನಾನು ಯಾಕೆ ತಿರುಗಿ ಹೇಳ್ತೀನಿ? ಈ ಮಾತುಗಳು ಬಹಳ ಬಂಗಾರಕ್ಕಿಂತಲೂ, ಅಪರಂಜಿಗಿಂತಲೂ, ಜೇನುತುಪ್ಪಕ್ಕಿಂತಲೂ ಸಿಹಿಯಾದವು ದೇವರ ವಾಕ್ಯ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನರಿಗೆ ವಾಕ್ಯ ಅರ್ಥ ಆಯ್ತು? ನನಗಿನ್ನು ದುಃಖ, ಇನ್ನೂ ಕೆಲವರು ಬರಲಿಲ್ಲ ಅನ್ನುವ ದುಃಖ. ಕೆಲವರು ಬಂದು ಎಲ್ಲೋ ಕೂತ್ಕೊಂಡಿದ್ದಾರೆ, ಕೆಲವರು ಏನೋ ಮಾಡ್ತಾ ಇದ್ದಾರೆ, ಈ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಯಾವುದ್ರ ಮೂಲಕ ನಿಮ್ಗೆ ಪಾಠ ಮಾಯ್ತು? ಹಲೋ, ಎಷ್ಟೋ ಸಾರಿ ನಾನು ಕೂಡ ಬೈಬಲ್ ಓದಿದ್ದೇನೆ, ನೀವು ಕೂಡ ಬೈಬಲ್ ಓದಿದ್ದೀರ. ಆದರೆ ಕಾಗೆ ಎಂಥ ಲಕ್ಷಣಗಳಿದ್ದಾವೆ. ಮತ್ತು ನೀನು ಯಾವ ಕಾಗೆ ಆಗಿದ್ಯಾ? ನೋಹನ ಹತ್ರ ಇರುವಂಥ ಕಾಗೆ ಎಂಥದ್ದು? ಎಂಥದ್ದು ಕಾಗೆ? ಅಪನಂಬಿಕೆ ಉಳ್ಳ ಕಾಗೆ. ಎರಡನೇದು ಕೃತಜ್ಞತೆ ಇಲ್ಲದ ಕಾಗೆ. ಮೂರನೇದು ಯಜಮಾನನಿಗಿಂತ ಲೋಕವನ್ನೆಚ್ಚಾಗಿ ಪ್ರೀತಿಸುವಂತ ಕಾಗೆ. ಮತ್ತೆ ನೀನು ಹೆಂಗಿದೀಯ? ಕೃತಜ್ಞತೆ ಇದೆಯಾ? ದೇವರೆಷ್ಟು ನಿನಗೆ ಅದ್ಭುತಗಳನ್ನು ಮಾಡಿದ್ದಾನೆ, ದೇವರೆಷ್ಟು ನಿನಗೆ ಮೇಲನ್ನ ಮಾಡಿದ್ದಾನೆ, ದೇವರೆಷ್ಟು ಆತ್ಮನ ಕಾರ್ಯ ಮಾಡಿದ್ದಾನೆ. ನೆನಪಿದೆಯಾ? ಕೃತಜ್ಞತೆ ಇದೆಯಾ? ಅಲ್ಲಿ ಎಲಿಯನ ಹತ್ರ ಕಾಗೆ 40 ದಿನ ಹಗಲು ರಾತ್ರಿ ಆ ಕಾಗೆಗೆ ಆಹಾರವನ್ನು ಕೊಡ್ಲಿಲ್ವಾ? ಹಲೋ, ಕೊಡ್ಲಿಲ್ವಾ? ಕೊಟ್ಟು ಈಗ ಮಳೆ ನಿಂತು ಹೋಗಿದೆ, ನೇಲ ಆರಿದೆಯಾ ಇಲ್ಲ ನೋಡ್ಕೊಂಬ ಅಂತ ಕಾಗೆನ ಕಳಿಸಿದ್ರೆ ಅದು ತಿರುಗಿ ಬರಲೇ ಇಲ್ಲ. ಹಲ್ಲೆಲೂಯಾ. ಜೋರಾಗಿ ಹೇಳಿ ಹಲ್ಲೆಲೂಯಾ. ನಿಜವಾಗ್ಲೂ ಪ್ರೇರೆ, ಈ ಮಾತು ನನ್ನ ಹೃದಯವನ್ನು ಒಡೆದು, ಈ ವಾಕ್ಯ ಹೃದಯವನ್ನು ಕದಲಿಸಿದೆ. ನಿಮಗೇನು ಅನಿಸುತ್ತಾ ಗೊತ್ತಿಲ್ಲ, ನನ್ನ ಹೃದಯ ಒಡೆದು ಹೋಗಿದೆ. ಹೌದು, ನಾನು ಎಂಥ ಕಾಗೆ ಆಗಿದ್ದೇನೆ.
ಹೌದು, ನಾನು ಯಾವುದು ನೋಹನ ಅಡಿಗೆನಲ್ಲಿರುವ ಕಾಗೆ ಆಗಿದ್ದೇನಾ? ನೋಹನ ಕಾಗೆ ಕುರಿತಾಗಿ 3 ವಿಷಯವ ನಮಗೆ ತಿಳಿಸಿದರು. 1, ಕೃತಜ್ಞತೆ ಇಲ್ಲ. 2, ಅಪನಂಬಿಕೆ ಉಳ್ಳದ್ದು. 3, ಯಜಮಾನನಕ್ಕಿಂತಲೂ ಲೋಕವನ್ನೇ ಹೆಚ್ಚಾಗಿ ಪ್ರೀತಿಸುವಂತ ಕಾಗೆ. ನಾನು ಹಂಗಿದ್ದೇನಾ? ಕೃತಜ್ಞತೆ ನಮಗಿದೆಯಾ? ಕೃತಜ್ಞತೆ ನಮಗಿದೆಯಾ? ಯಜಮಾನ ದುಃಖ ಪಡ್ಲಿಲ್ಲ ಆ ಕಾಗೆ ಬಗ್ಗೆ? ದುಃಖ ಪಡ್ಲಿಲ್ವ? ಹಲ್ಲೆಲೂಯಾ. ಜೋರಗಳು ಹಲ್ಲೆಲೂಯಾ. ಒಂದು ಸಾರಿ ಯೋಚನೆ ಮಾಡು. 2ನೇ ಕಾಗೆ, ಏಲಿಯನ ಕಾಗೆ ಆಜ್ಞೆಗಳಿಗೆ ಒಳಪಟ್ಟು ಜೀವಿಸುವಂತ ಕಾಗೆ. ಆಮೇಲೆ ಮತ್ತೆ ನೀನು ಆಜ್ಞೆಗೆ ಒಳಪಡ್ತಾ ಇದೆಯಾ? ಈ ಸಮಯಕ್ಕೆ ನಾನು ಇರಬೇಕು, ಈ ಸಮಯದಲ್ಲಿ ನಾನು ಇದನ್ನು ಮಾಡಬೇಕು ಅಂತ ಹೇಳುವಾಗ ನೀನು ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ನಾನು ನನ್ನ సభ ಬಗ್ಗೆ ಅವ್ರಿಗೆ ಏನು ಹೇಳಿಲ್ಲ. నిన్న సంఘాన్ని గురించి మా సంఘం ఇట్లని ఏం చెప్పలా. ದಾವಣಗೆರೆಯಲ್ಲಿ ನಾನು ಅವ್ರ ವಾಕ್ಯ ಕೇಳಿಸ್ಕೊಂಡೆ. ಆವತ್ತು ನನ್ನ ಮನಸ್ಸೊಳಗೆ ದೇವರು ಆತ್ಮ ಹೇಳಿದ್ರು, ಇವ್ರು ನಿನ್ನ ಸಭೆಗೆ ಕರೆಸು. ವೀರೇಶ್ ಪಾಸ್ಟರ್ ಹೇಳಿದ್ರು, ಒಂದಿನ ನಿಮ್ಮ ಸಭೆಯಲ್ಲಿ ಮೀಟಿಂಗ್ ಇಟ್ಕೋ. ಒಂದಿನ ನನಗೆ ತೃಪ್ತಿ ಆಗುವುದಿಲ್ಲ, 2 ದಿನ ಬೇಕು. ಮತ್ತೆ ಇನ್ನೆಷ್ಟು ದಿನ ಬೇಕು ಈ ವಾಕ್ಯ ನಮಗಿನ್ನು? ಇನ್ನು ಬೇಕಾ? ಇವಾಗ ಇನ್ನು ಬೇಡ. ಎಲ್ಲಿ ಬೇಕು ಸರ್, ತೊಳೆದು ಬೆಸ್ಟ್ ಕ್ಲೀನ್ ಮಾಡಿಬಿಟ್ಟವ್ರು ಇನ್ನು ಹಾಕಬೇಕಂತೀರ. ಮ್ಯಾಜಿಕ್ ಮಾಡೋರನ್ನೇ ಭಾಳ ಇಷ್ಟಪಡ್ತಾರೆ. ಇದ್ದಿದ್ದಾಗೆ ಮಾತಾಡೋರು ಯಾರು ಮೆಚ್ಕೊಳ್ಳೋದಿಲ್ಲ. ನೀವು ಮೆಚ್ಕೊಂಡ್ರು ಮೆಚ್ಕೊಳ್ಳದಿದ್ರು ವಾಕ್ಯವಾಗಿ ದೇವರ ಸೇವಕರು ನಮ್ಮ ಹತ್ರ ಮಾತಾಡಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಏಲಿಯನಕ್ಕಾಗಿ ನಂಬರ್ 1 ಎಂತಕ್ಕಾಗಿ ಅಂತದು? ಯಾರ ಆಜ್ಞೆಗಳಿಗೆ? ದೇವರ ಆಜ್ಞೆಗಳಿಗೆ ಒಳಪಟ್ಟು ನಡೆಯುವಂತ ಕಾಗೆ, ಅದು ಎಲಿಯನ ಕಾಗೆ. 2ನೇ ಕಾಗೆ ಬಹಳ ಮುಖ್ಯವಾದ ವಿಷಯ ತಿಳಿಸಿದರು. ಹೇಳಿ, ದೇವ ಮನುಷ್ಯನನ್ನ ತೃಪ್ತಿ ಪಡಿಸಿದ ಕಾಗೆ. ಯಾವತ್ತನ್ನ ಕಡಿಮೆ ತಗೊಂಬಂತ ಐತಾ ಬೈಬಲಲ್ಲಿ? ಹಲೋ ಹೇಳಿ, ಹಲ್ಲೆಲೂಯಾ. ಈ ನೀವು ತೃಪ್ತಿ ಪಡಿಸ್ತಾ ಇದ್ದೀರಾ? ನಿಮ್ಮ ಕುರಿತಾಗಿ ದೇವರ ಸೇವಕನ ಸಂತೋಷವಿದೆಯಾ? ನಿಮ್ಮ ಕುರಿತಾಗಿ ಯೇಸು ಕ್ರಿಸ್ತನ ಸಂತೋಷವಿದೆಯಾ? ನಿಮಗೆ ನೀವೇ ಪ್ರಶ್ನೆ ಮಾಡಿ. ಎಷ್ಟು ಸಾರಿ ನೀವು ನೋಯಿಸಿದ್ದೀರಾ? ಎಷ್ಟು ಸಾರಿ ಬಾಧೆ ಪಡಿಸಿದ್ದೀರಾ? ಎಷ್ಟು ಸಾರಿ ನೀವು ಬಾಧೆ ಕೊಟ್ಟಿದ್ದೀರಾ? ಆದರೆ ಎಲಿಯನ ಕಾಗೆ ಹಾಗೆ ಮಾಡಲಿಲ್ಲ. ಇನ್ನೊಂದು ಮಾತು ಹೇಳಿದ್ರು, ಆ ಕಾಗೆ ಮೂಗಿನ ತಗೊಂಡು ಬಂತಂತ ಹೊರತು ನಾಲಿಗೆಯಿಂದ ಕೂಡ ರುಚಿ ನೋಡಲಿಲ್ಲ ಅಂತೆ. ಹಲೋ ಹೇಳಿದ್ರಲ್ಲ, ನಾಲಿಗೆಯಿಂದ ಕೂಡ ರುಚಿ ನೋಡಿ. ಇವತ್ತು ದೇವರಂದ್ರೆ, ದೇವರ ಸೇವಕರಂದ್ರೆ, ದೇವರ ಸನ್ನಿಧಿ. ನಾನು ನೋಡಿಲಿ, ದೇವರ ಸೇವಕರಂದ್ರೆ, ದೇವರ ಸೇವೆ ಅಂದ್ರೆ, ದೇವರ ಸನ್ನಿಧಿ ಅಂದ್ರೆ ಕೆಲವು ಲೆಕ್ಕನೇ ಇಲ್ಲ. ಮತ್ತೆ ಹೆಂಗೆ ನಮ್ಮ ಕುಟುಂಬಕ್ಕೆ ಆಶೀರ್ವಾದ? ನಿನಗೆ ನೀನೇ ಪರೀಕ್ಷೆ ಮಾಡಿಕೊ. ನಿನಗೆ ನೀನೇ ಪರೀಕ್ಷೆ ಮಾಡಿಕೊಂಡ್ರೆ ನಿನ್ನ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಕಾಣ್ತೀಯ. ಆಮೆನ್, ಹಲ್ಲೆಲೂಯಾ. ಜೋರಗಳು ಹಲ್ಲೆಲೂಯಾ. 3ನೇ ಕಾಗೆ, 3ನೇ ಲಕ್ಷಣ ಎಲಿಯನಕ್ಕಾಗಿ ಕ್ರಮ. ಹೇಳ್ರಿ, ಕ್ರಮಶಿಕ್ಷಣವುಳ್ಳ ಕಾಗೆ. ಪ್ರತಿ ಸಾಯಂಕಾಲ ಮುಂಜಾನೆ ತಂದು ಕೊಡ್ತಾ ಇತ್ತು. ಹಂಗೆ ಇತ್ತು ವಾಕ್ಯ ಅಲ್ಲ. ನಮಗೆ ಒಂದು ಕ್ರಮ ಇಲ್ಲ, ಒಂದು ಶಿಕ್ಷಣ ಇಲ್ಲ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಇನ್ನು ಶಬ್ದವಾಗಿ ಹಲ್ಲೆಲೂಯಾ. ದೇವರ ಸೇವಕರಿಗೆ ಒಂದೇ ಅಲ್ಲ, ಒಬ್ಬ ಅಮ್ಮ ಗರ್ಭದಲ್ಲಿ ಮಗುವನ್ನು ದೇವರು ಕೊಟ್ಟಾಗ ಇವತ್ತು ಅವ್ರ ಸಭೆಯಲ್ಲಿ, ನನ್ನ ಸಭೆಯಲ್ಲಿ ಕೂಡ ಅಂಥವ್ರು ಎಷ್ಟೋ ಜನ ಹೋಗಿದ್ದಾರೆ. ಆ ಮಾತು ಹೇಳುವಾಗ ನನಗೆ ಬಹಳ ದುಃಖವಾಯಿತು. ಕೆಲವರಿಗೋಸ್ಕರ ನಾನು 21 ವಾರಗಳು, 8 ವಾರಗಳು, 9 ವಾರಗಳು ಕಷ್ಟಪಟ್ಟು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಕೃತಜ್ಞತೆ ಇಲ್ಲ ಅವರಿಗೆ.
ಎಲ್ಲವನ್ನು ಬದಿಗೊತ್ತು ಅವರಿಗೋಸ್ಕರ ಶ್ರಮೆ ಹಾಕಿ ಅವರಿಗೋಸ್ಕರ ಕೂತ್ಕೊಂಡು ಸಂಜೆ ಅನ್ನದೆ ಹಗಲನ್ನದೆ ರಾತ್ರಿ ಅನ್ನದೆ ಮಧ್ಯಾಹ್ನ ಅನ್ನದೆ ಅವರು ಕೂತಾಗೆಲ್ಲ ಅವರು ಬಂದಾಗೆಲ್ಲ ಗಂಟೆಗಳ ಕೂತ್ಕೊಂಡು ಮಾತನಾಡಿ ಮಾತ್ರ ಧೈರ್ಯ. ಇವತ್ತು ಅವರಿಲ್ಲ, ಮತ್ತೆ ಇವ್ರು ಯಾಕಾಗೆ ಹೇಳ್ಬೇಕು ನಾನು, ಯಾಕಾಗೆ ಅಂತ ಹೇಳ್ಬೇಕು ನಾನು. ಅವರಿಗೋಸ್ಕರ ಎನರ್ಜಿ ಎಲ್ಲ ಹಾಕಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರಿಗೋಸ್ಕರ ಉಪವಾಸವಾಗಿದ್ದು ಅವರಿಗೋಸ್ಕರ ದಿನಗಳ ಕಾಲ ಹೋಗಿ ಕುಂತು ಧೈರ್ಯಪಡಿಸಿ ಆಧರಿಸಿ, ಇವತ್ತು ಯಾವುದೋ ಸಣ್ಣ ವಿಷಯಗಳಿಗೆ ಅವ್ರು ಏನೇನೋ ಆಲೋಚನೆ ಮಾಡಿ ಇವತ್ತು ಅವ್ರಿಲ್ಲ. ಅವ್ರನ್ನ ಯಾಕಾಗೆ ಅಂತ ಹೇಳ್ಬೇಕಾ? ಏನಾದನ್ನ ಬೈಬೇಕಂದ್ರೆ ಕಾಗೆ ಅಂತಾನೆ ಅಂತ ಬೈದ್ರೆ ನಮಗೆ ಸಿಟ್ಟು ಬರ್ತದೆ. ಆದರೆ ನಾವು ಯಾಕಾಗಿ ಹೇಗಿದ್ದೀವಿ ಒಂದ್ಸಾರಿ ಪರಿಶೀಲನೆ ಮಾಡಿಕೊ. ಇವತ್ತು ನಿನ್ನ ಪಶ್ಚಾತ್ತಾಪ ಪಡಬೇಕು. ಹೇಳ್ರಿ, ನೋಹನ ಅಡಗಿನಲ್ಲಿರುವ ಕಾಗೆ ತರ ಇರ್ತೀಯಾ, ಏಲಿಯನ ಜೊತೆಲಿರುವ ಕಾಗೆ ತರ ಇರ್ಬೇಕಾ? ಈ ಕೈ ನೋಹನ ಅಡಗಿನಲ್ಲಿರುವ ಕಾಗೆ, ಹೇಳ್ರಿ ಎಡಗೈ ಹಿಂಗೆ ತಿರ್ಬೇಕಲ್ಲ. ಓಕೆ, ನಂದು ಕೂಡ ಪರಪಾಟೆ. ಓಕೆ, ನೋಹನ ಕಾಗೆ ಇದು ಲಕ್ಷಣ ಎಂಥದ್ದು? ಕೃತಜ್ಞತೆ ಇಲ್ಲ, ಅಪನಂಬಿಗಸ್ತಕ್ಕೆ. ಎರಡನೇದು, ಮೂರು, ಯಜಮಾನನಿಗಿಂತಲೂ ಲೋಕವನ್ನೇ. ಕೈ ಕೆಲವರು ತೆಗಿತಾ ಇಲ್ಲ. ನಾನು ಹಿಂಗೆ ಇರೋದ. ಕೆಲವರು ನಾನು ಇದೇ ಕಾಗೆ ಏನಾನ ಮಾಡ್ಕೊಂಡಂಗಿದ್ದಾರೆ. ಹಂಗೆ ಇರು, ನನಗೇನು ಸಂಬಂಧ ಇಲ್ಲ. ನಿಮ್ಮನ್ನು ನೋಡಲ್ಲ, ಅದಕ್ಕೆ ನಾನು ಈ ಕಡೆ ತಿರುಗಿದ್ದೇನೆ. ನಿಮ್ಮನ್ನು ಯಾರು ನೋಡ್ತಾ ಇದ್ದಾರೆ ಈಗ? ಹೇಳಿ ಗಟ್ಟಿಗೆ. ನಂಬರ್ 1, ನೋಹನ ಕಾಗೆ ಏನಿಲ್ಲ? ಕೃತಜ್ಞತೆ ಇಲ್ಲ, ಅಪನಂಬಿಕೆ ಉಳ್ಳ ಕಾಗೆ, ಯಜಮಾನನಿಗಿಂತಲೂ ಲೋಕವನ್ನು ಹೆಚ್ಚಾಗಿ ಪ್ರೀತಿಸುವಂತ ಕಾಗೆ. ಓಕೆ, ಇದು ಯಾರ ಕಾಗೆ? ನಿನ್ ಕಾಗೆನಾ? ಯಾರ ಕಾಗೆ? ಏಲಿಯನ ಕಾಗೆ. ಅದೆಂತ ಕಾಗೆ? ಆಜ್ಞೆಗಳು ಒಳಪಟ್ಟ ಕಾಗೆ. ಆಮೇನ್. ಎರಡನೇ ಕಾಗೆ ಇದನ್ನ ಯಾಕೆ ಹೇಳ್ತಾರೆ ನೀವು? ಅಂದ್ರೆ ನೀವು ಮನಸ್ಸಾಗಿ ಸೊಪ್ತಾ ಇಲ್ಲ, ನಾನು ತೃಪ್ತಿ ಪಡಿಸಿಲ್ಲ ಅಂತ ಅನ್ಕೊಂತಾರೆ. ಅದಕ್ಕೆ ನೀವು ಅದನ್ನ ಹೇಳ್ತಾ ಇಲ್ಲ. ನೀವು ಅದನ್ನ ಎರಡನೇದು ಹೇಳ್ತಾ ಇಲ್ಲ. ಕಾರಣ ಏನು ಗೊತ್ತಾ? ನೀವು ಮನಸ್ಸಾಗಿಸಿ ಒಪ್ಕೊಳ್ಳವಲ್ದು, ನಾನು ತೃಪ್ತಿ ಪಡಿಸಿಲ್ಲ ಅನಿಸ್ತದೆ, ಅದಕ್ಕೆ ಹೇಳ್ತಾ ಇಲ್ಲ. ಈ ಎರಡನೇ ಕಾಗೆ ದೇವ ಮನುಷ್ಯನನ್ನ ತೃಪ್ತಿ ಪಡಿಸುವ ಕಾಗೆಯಾಗಿದೆ. ಆಮೇಲೆ ಮೂರನೇದು, ನಮ್ಮ ಮೇಡಮ್ ಅವ್ರ ಅಂತಾರ ಹೆಂಗಿಂಗ್ ಅಂತಾರ. ಮೂರನೇ ಕಾಗೆ ಕ್ರಮ. ಈಗ ಹೇಳ್ರಿ, ನೀನು ಯಾಕೆ ಕಾಗೆ ಆಗಿರ್ತೀಯ? ಆ ಕೈ ಮೇಲೆತ್ತು. ನೀನು ಯಾಕೆ ಆಗಿರ್ಬೇಕು? ಆ ಕೈ ಮೇಲೆತ್ತು. ಕೆಲವರು ಕನ್ಫ್ಯೂಸ್ ಆಗ್ತದೆ. ನೀನು ಯಾಕೆ ಆಗಿರ್ಬೇಕು ಅನ್ಕೊಂಡು ಆ ಕೈ ಮಾತ್ರ ಮೇಲೆತ್ತಿದ್ಯಾ? ಕೆಲವರು ಎರಡೂ ಎತ್ತಿ ಬಿಡ್ತಾರೆ, ಹಿಂಗ ಕೂಡ ಇರ್ತೀನ ಅಂತ. ಹಲ್ಲೆಲೂಯ. ನನ್ನ ಪ್ರಿಯ ದೇವ ಜನರೇ, ಇವತ್ತು ನಾವು ಭಾಗ್ಯವಂತರು. ಹೇಳ್ರಿ, ಈ 3 ಸೆಕ್ಷನ್ 3 ಕೂಟಗಳಿಗೆ ಭಾಗವಹಿಸಿರುವಂತ ನಾನೇ ಭಾಗ್ಯವಂತನು. ಎಷ್ಟು ಜನ ನಂಬ್ತೀರಿ ಮಾತನ್ನ? ಎಷ್ಟು ಜನ ನಂಬ್ತೀರಾ? ಕಳೆದ ನಿನ್ನೆ ಬೆಳಗ್ಗೆ ಯೋಸೇಪ ಏನದು ವಾಕ್ಯ? ದೇವರ ಉದ್ದೇಶಕ್ಕೆ ಒಳಪಟ್ಟವನು ಹೇಗಿರ್ತಾನೆ, ಉದ್ದೇಶಕ್ಕೆ ಒಳಪಡದವರು ಏನಾದರು, ದೇವರಿಗೆ ಉದ್ದೇಶಕ್ಕೆ ಒಳಪಡದವರು ಅರಣ್ಯ ಅಡವಿಯಲ್ಲಿ ಇಸ್ರಾಯೇಲ್ ಏನಾದರೂ ಮರಣ ಹೊಂದಿದರು. ದೇವರ ಉದ್ದೇಶಕ್ಕೆ ಒಳಪಡದ ಮತ್ತೊಂದು ವ್ಯಕ್ತಿ ಯಾರು? ಸೌಲ. ತನ್ನ ಅರಸುತನವನ್ನ ಕಳ್ಕೊಂಡು ಬಿಟ್ಟನು. ಮತ್ತು ದೇವರ ಉದ್ದೇಶಕ್ಕೆ ಒಳಪಡದ ಯರೊಬ್ಬಾಮನು, ಆತನು ಕೂಡ ಕಳ್ಕೊಂಡ. ದೇವರ ಉದ್ದೇಶಕ್ಕೆ ಒಳಪಟ್ಟಂತ ಯೋಸೇಫನು ಸರ್ವಾಧಿಕಾರಿಯಾದನು. ಆಮೆನ್. ದೇವರ ಉದ್ದೇಶಕ್ಕೆ ಒಳಪಟ್ಟ ದಾವೀದನು ಸಿಂಹಾಸನ ಶಾಶ್ವತವಾಗಿ ಉಳಿಯಿತು. ಕಳೆದ ನಿನ್ನೆ ಬೆಳಗ್ಗೆ, ಕಳೆದ ರಾತ್ರಿ ಎಂಥ ಸಂದೇಶ ರೀ. ಹಲ್ಲೆಲೂಯ. ಯುವತಿಕನ್ನು ಕಿಟಕಿಯಲ್ಲಿ ಕೂತ್ಕೊಂಡು ಬೀಳಲಿಕ್ಕೆ ಕಾರಣ ಏನು? 7 ವಿಷಯಗಳು. ಹೇಳ್ರಿ, ಏನು ಮೊದಲನೇದು? ಗರ್ವ. ನಾನು ಜನರಿಗೆ ಕಾಣಬೇಕು, ಎಲ್ಲ ಜನರು ನಾನು ನೋಡ್ಬೇಕು.
ಗರ್ವ. 7 ವಿಷಯ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇವಾಗ ಕೂಡ 2 ಸಾವಿರ ಅಂತ ಕೇಳ್ತೀರಾ? ನಿನ್ನೆ ಬರ್ಲಾರ್ದವರು ಹೊಡ್ರಿ, ಮನೇಲಿ ಕುಂತು ಟೈಮ್ ತಗೊಂಡಂದು ಕೇಳಿಸ್ಕೊಳ್ರಿ. ನಿನ್ನೆ ಸಂಜೆ ಬಾರದಿರೋರು ಯೂಟ್ಯೂಬಲ್ಲಿ ನಿಮಗೆ ಬಿಟ್ಟಿದ್ದಾರೆ ವಿಡಿಯೋ, ಆ ಮೆಸೇಜ್ ಇದೆ, ಕೇಳಿಸ್ಕೊಳ್ಳಿ. ಮತ್ತು ನಾನು ಹೆಂಗಿದ್ದೇನೆ ಆ ವಾಕ್ಯ ಕೇಳಿಸ್ಕೊಳ್ಳುತ್ತಾ ನನಗೆ ನಾನೇ ಪರೀಕ್ಷೆ ಮಾಡಿಕೊಳ್ಳಿ. ಇವತ್ತು 2 ಕಾಕೆ ಹೇಳ್ರಿ, ಹಲ್ಲೆಲೂಯ. ಪಕ್ಷಿ ಮೂಲಕ ನಮಗೆ ಪಾಠ. ಎದ್ರ ಮೂಲಕ ಪಾಠ? ಒಂದು ವೇಳೆ ಇದುವರೆಗೂ ನೀನು ನೋಹನ ಅಡುಗೆ ನಿಲ್ಲರೋ ಕಾಗೆ ಥರ ಇರ್ಬೋದೇನೋ, ಇದುವರೆಗೂ ಅಂತ ಲಕ್ಷಣ ನಿನ್ನ ಹತ್ರ ಇರ್ಬೋದೇನೋ, ಆದ್ರೆ ಇವತ್ತು ಅದನ್ನು ತೆಗೆದಾಕಿ ಎಲಿಯನಲ್ಲಿದ್ದಂಥ ಎಲಿಯನ ಹತ್ರ ಇರುವ ಕಾಗೆ ಥರ ನೀನು ಆಗಲಿಕ್ಕೆ ರೆಡಿ ಆಗು. ಸ್ವಾಮಿ, ಈ ಕೆಟ್ಟ ಗುಣಗಾಣವನ್ನು ತೆಗೆದಾಕಪ್ಪ ಅಂತ ಕೇಳಿಕೊಂಡ್ರೆ ಕರ್ತನು ಖಂಡಿತವಾಗಲು ನಿನ್ನ ಕುಟುಂಬವನ್ನ ನಿಮ್ಮ ಥ್ಯಾಂಕ್ ಯು ಪ್ರಯತ್ನಗಳನ್ನು ದೇವರು ಸಫಲಪಡಿಸ್ತಾನೆ. ఒకసారి అందరూ దేవుని సేవకులు గట్టిగా చప్పట్లు కొట్టి మనము అభినందిస్తామా? చాలా చక్కని వర్తమానాన్ని అందించిన దేవుని సేవకులు మన మధ్యలో, చాలా విలువైన వర్తమానం. ಆಮೆನ್. ದೇವ್ರ ಚಿತ್ತವಾದರೆ ಮತ್ತೊಂದು ದಿವಸ 4 ದಿನ ಏರ್ಪಾటు ಮಾಡೋಣ. ನೀವು ಸುಮ್ಮನೆ ಆಮೇಲೆಲ್ಲ ಬರ್ಬೇಕಲ್ಲ. ನೀವು ಎಲಿಯನಕ್ಕಾಗಿ ಆದರೆ ಬರ್ತೀರಾ, ನೋಹನಕ್ಕಾಗಿ ಆದರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನೋಡ್ತೀನಿ ನೀವು ಯಾಕೆ ಹಾಗೆ ಅಂತ. ಆಮೇನ್. ಜೋರಾಗಿ ಹಲ್ಲೆಲೂಯಾ. ನೆಕ್ಸ್ಟ್ ಮೀಟಿಂಗ್ ನೋಡ್ತೀನಿ ನೀವು ಯಾಕೆ ಹಾಗೆ ಅಂತ ಗೊತ್ತಾಗ್ತದೆ. ನೀನು ಬಂದಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು, ನನಗೂ ಅರ್ಥ ಆಗ್ತದೆ ನೀನು ಯಾಕೆ ಹಾಗೆ ಅಂತ, ನಿನಗೂ ಅರ್ಥ ಆಗ್ತದೆ ನೀನು ಯಾಕೆ ಹಾಗೆ ಅಂತ.